ಬಲಿಕಾ ಬಕರ ಅನ್ನುವಂಥ ಶಬ್ದವನ್ನು ಅವತ್ತು ಬಳಸಿದೆ. ಯಾಕೆ ಅಂತಂದರೆ ಯತ್ನಾಳ್ ಅವರನ್ನ ಮುಂದೆ ಬಿಟ್ಬಿಟ್ಟು ಉಳಿದವರೆಲ್ಲ ಮಜಾ ತಗೊಂಡಿದ್ರು. ಈಗ ಯತ್ನಾಳ್ ಅವರು ಅದರಲ್ಲಿ ಉಚ್ಚಾಟನೆಗೊಂಡ್ರು. ಅವ್ರೇನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಜೊತೆಗಿರ್ತೀವಿ ಅಂತ ಹೇಳ್ತಾ ಇದ್ದಂಥವ್ರು ಈಗ ಕೈ ಕೊಡುವಂಥ ಕೆಲಸಕ್ಕೆ ಮುಂದಾದರು. ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ನಾವು ಪಕ್ಷ ಬಿಟ್ಟು ಹೋಗಲ್ಲ, ಯತ್ನಾಳ್ ಹೊಸ ಪಕ್ಷ ಕಟ್ಟಲ್ಲ ಅಂತ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಯತ್ನಾಳ್ ಬಿಜೆಪಿಯಲ್ಲೇ ಮುಂದುವರಿತಾರೆ, ನಾವು ಕೂಡ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಬಿಡಲ್ಲ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇರೋದು. ಯತ್ನಾಳರನ್ನ ಬಿಜೆಪಿಯಲ್ಲೇ ಉಳಿಸಿಕೊಳ್ಳಲು ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶೀಘ್ರದಲ್ಲೇ ವರಿಷ್ಠರನ್ನ ಭೇಟಿ ಆಗ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿರೋದು. ಸೊ ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ಗೆ ಕೈ ಕೊಟ್ರ ಆಪ್ತರು ಅಂತ ಹೇಳಿ ಅನುಮಾನನೇ ಬೇಡ ರೀ, ಮುಂದೆ ಹೋಗು ನೀನು ಅಂತ ಹೇಳ್ತಾರೆ. ಆಮೇಲೆ ಅವ್ನಿಗೇನಾದ್ರೂ ಸ್ವಲ್ಪ ಕಷ್ಟ ಆಯಿತು ಅಂತಂದರೆ ಅಯ್ಯೋ ನಾವು ಬರಲ್ಲಪ್ಪ, ಏನಾದರೂ ಮಾಡ್ಕೋಗು, ಈ ಮನಸ್ಥಿತಿ ನಿಮಗೆ ಸರ್ವೇ ಸಾಮಾನ್ಯ. ಅದು ಕೇವಲ ರಾಜಕೀಯ ಅಷ್ಟೇ ಅಲ್ಲ, ಎಲ್ಲ ಕಡೆನೂ ಅಷ್ಟೇ. ಇಲ್ಲೂ ಕೂಡ ಹಾಗೆ. ಈಗ ಯತ್ನಾಳ್ ಅವ್ರ ವಿಚಾರದಲ್ಲಿ ಓಹೋ ಉಪ್ಸಿದ್ದು ಅವರಿಗೆ ಪಂಪ್ ಹಾಕಿದ್ದು ಹೊಸದಿಗೆಲ್ಲ ಮುಂಚೆ ಹಾಕೋದಾಗಿದ್ರೆ ಸೈಕಲಿಗೆ ಪಂಪ್ ಹಾಕಬೇಕಾಗಿತ್ತು ಶ್ರಮ ಪಟ್ಕೊಂಡು. ಈಗ ಇಲ್ವಲ್ಲ, ಆನ್ ಮಾಡಿ ಇಟ್ಬಿಟ್ರೆ ಸಾಕು ಬರ್ರ ಅಂತ ತುಂಬ್ಕೊಳ್ಳುತ್ತೆ ಗಾಳಿ. ಹಾಗೆ ತುಂಬಿಸಿದೆ ಯತ್ನಾಳ್ ಅವರಿಗೆ. ತುಂಬಿಸಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಆಗೋ ರೀತಿಯಲ್ಲಿ ಮಾಡಿ ಈಗ ಅವರು ಪಕ್ಷ ಕಟ್ತೀನಿ ಅಂತಂದರೆ ನಾವು ಹೋಗಲ್ಲಪ್ಪ, ನಾವು ಬಿ ಜೆ ಪಿಯಲ್ಲೇ ಇರ್ತೀವಿ. ಅವತ್ತು ಸಭೆ ಮಾಡಬೇಕಾದ್ರೆಲ್ಲ ಚೆನ್ನಾಗಿತ್ತು, ಅವಾಗೆಲ್ಲ ಒಗ್ಗಟ್ಟಾಗಿದ್ದೀವಿ ನಾವು ಅಂತ ಹೇಳಬೇಕಾದ್ರೆ ಚೆನ್ನಾಗಿತ್ತು. ಏಕೆ ಒಗ್ಗಟ್ಟಿನಲ್ಲಿ ನಿಮ್ಮ ನಾಯಕ ತೆಗೆದುಕೊಳ್ಳುವಂಥ ನಿರ್ಣಯಕ್ಕೆ ನೀವು ಬದ್ಧರಾಗಿರಲ್ಲ ಅಂತಂದರೆ ಅದ್ಯಾವುದ್ರಿ ಒಗ್ಗಟ್ಟು, ಅದ್ಯಾವುದ್ರಿ ಟೀಮು ನಿಮ್ಮದು? ನೀವೇ ಮೊದಲೇ ಅತಂತ್ರರಾಗಿರುವಂತಹ ನಾಯಕರುಗಳೆಲ್ಲ, ಅದರಲ್ಲಿ ಬೇರೆ ನಿಮ್ಗೆ ಒಗ್ಗಟ್ಟು ಬೇರೆ. ಅತಂತ್ರರಲ್ಲಿ ಒಗ್ಗಟ್ಟಂತೆ. ಈಗ ಒಬ್ಬ ನಾಯಕನ ಉಚ್ಚಾಟನೆ ಮಾಡಿದ ತಕ್ಷಣ ಈಗ ಅವರೆಲ್ಲ ಅತಂತ್ರ ಆಗ್ಬಿಟ್ಟು ನಾವು ಅಲ್ಲೋಗಲ್ಲಪ್ಪ ಇಲ್ಲೋಗಲ್ಲಪ್ಪ. ಏನು ಚೆನ್ನಾಗಿದೆ ರೀ, ಭಾಳ ದೊಡ್ಡ ಪಾಠವನ್ನು ಕಲಿಬೇಕಿದನ್ನು. ಅನೇಕರು ಅನೇಕ ರೀತಿಯಲ್ಲಿ ಮಾತನಾಡ್ತಾರೆ, ನನ್ನ ನೇತೃತ್ವದಲ್ಲಿ ಹೋಗ್ತೀವಿ ನಾವು, ಎಲ್ಲರೂ ಬರ್ತಾರೆ ಅಂತೇಳಿ. ಯಾರು ಬರಲ್ಲ ರೀ, ಯಾರು ಬರಲ್ಲ, ನೀವೇ ನಡೋದು ಇದರಲ್ಲಿ ಆಗೋದು. ಕೇಳಿಸ್ಕೊಳ್ಳಿ ಏನು ಮಾತಾಡಿದ್ದಾರೆ. ಪಕ್ಷ ಕಟ್ಟು ಅನ್ನೋ ಉದ್ದೇಶದಲ್ಲಿ ಮಾತಾಡೋದು. ಅವ್ರು ಪೂರ್ಣ ವಿಡಿಯೋ ನೋಡಿದ್ದೇನೆ. ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ, ಕೆಲವೊಂದು ಮಾಧ್ಯಮ ಬಂದದ್ದು ಬೇರೆ ಇದೆ. ನಾವು ಬೆಂಗಳೂರು ಸಭೆ ಆದ ನಂತರ ವಾಪಸ್ ಭೇಟಿಯಾಗಿಲ್ಲ, ಅದು ಚರ್ಚೆ ಮಾಡೋದು. ಒಂದು ನೀವು ಫಸ್ಟ್ ಪಡಿಸ್ತೀನಿ, ಯಾವುದೇ ಪರಿಸ್ಥಿತಿ ನಾವು ಬಿ ಜೆ ಪಿ ಬಿಡೋಲ್ಲ, ಬಿ ಜೆ ಪಿಯಲ್ಲೇ ನಾವು ಮುಂದುವರಿತೀವಿ. ಯತ್ನಾಳ್ ಅವರು ಬಿ ಜೆ ಪಿ ಮುಂದುವರಿತಾರೆ. ನಾ ಬೇರೆ ಪಕ್ಷ ಕಟ್ಟೋ ಅನ್ನೋದು ನನಗೆ ಇಲ್ಲ. ನೀವು ಮಾಧ್ಯಮ ಸೃಷ್ಟಿ ಮಾಡಿ ಅನಿಸ್ತದೆ, ಬಟ್ ನಾವು ಭಾರತೀಯ ಜನತಾ ಬೇರೆ ಪಕ್ಷ ಬಿಟ್ಟು ಹೋಗಲ್ಲ. ನಮ್ಮ ಟೀಮ್ ಯತ್ನಾಳ್ ಅವ್ರು ಹೋಗೋದಿಲ್ಲ, ಬೇರೆ ಪಕ್ಷ ಕಟ್ಟುವ ನಮ್ಮ ವಿಶ್ವಾಸ ಇದೆ. ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿಲ್ಲ. ಹಿಂದುತ್ವ ಬಿ ಜೆ ಪಿ ಆರ್ ಎಸ್ ಎಸ್ ಅದ ಸಾಕು, ಬೇರೆದು ಜೋರ್ತಿಲ್ಲ. ಹೊಸ ಪಾರ್ಟಿ ಕಟ್ಟಲ್ಲ ನಾವು ಈಗ. ಯಾಕಂದರೆ ನಾವು ಮುಂದಿನ ಮತ್ತೆ ಸಭೆ ಮೀಟಿಂಗ್ ಕೂಡ್ತೀವಿ. ನಾವು ಮೀಟಿಂಗ್ ಅಂದರೆ ನಾವು ಶಾಸಕರ ಕಮಿಟಿ ಮೀಟಿಂಗ್ದಾಗ ಕೂಡ್ತಿರ್ತೀವಿ. ನಾವು ಕೂಡಿದಾಗ ಚರ್ಚೆ ಮಾಡ್ತೀವಿ. ಅವ್ರು ಯಾಕೆ ಮಣ್ಣು ಮಾಡಿದಾಗ ಯಾವುದೇ ಕಾರಣಕ್ಕೂ ನೀವು ಪದೇ ಪಕ್ಷ ಮುಜುಗರ ಆಗೋಂಗೆ ಕೊಡಬೇಡಿ. ಉಚ್ಚಾಟನೆ ಆಗಿದೆ. ಅತಿ ಶೀಘ್ರದಲ್ಲಿ ನಮ್ಮ ಮೇಲಿನಿಂದ ಅವ್ರ ವರಿಷ್ಠರು ಭೇಟಿಯಾಗಿ ನಾವು ಮನವಿ ಮಾಡ್ತೀವಿ. ನೀವು ಉಚ್ಚಾಟನೆ ಹಿಂದೆ ಪಡೆದು ಮತ್ತು ಭಾರತೀಯ ಜನತಾ ಪಕ್ಷ ಮುಂದುವರಲಿಕ್ಕೆ ಎಲ್ಲ ಏನು ಮಾಡಬೇಕೆಲ್ಲ ಮಾಡ್ತಿರ್ತಾಯಿದ್ದೀವಿ. ಬಟ್ ಅವ್ರನ್ನ ದಯವಿಟ್ಟು ನಿಮ್ಮದು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ, ಅವ್ರ ಪಕ್ಷ ಮುಜುಗರ ಅಲ್ರಿ ರಮೇಶ್ ಜಾರಕಿಹೊಳಿ ಅವರೇ, ಮಾಧ್ಯಮ ಮೂಲಕವಾಗಿ ಅವ್ರಿಗೆ ಮನವಿ ಮಾಡೋದೇನು? ನಿಮ್ಮ ಆಪ್ತರ ಬಣಗಳಲ್ಲೇ ಅವರೇ ಲೀಡರ್ ಅಲ್ವಾ, ಅವ್ರಿಗೆ ನಮ್ಮ ಮೂಲಕವಾಗಿ ಏನು ಅವ್ರಿಗೆ ಮನವಿ ಮಾಡೋದು? ಒಂದು ಫೋನ್ ಹಾಕಿದರೆ ರಿಸೀವ್ ಮಾಡ್ತಾರಪ್ಪ, ಅದನ್ನೇ ನಮ್ಮ ಮೂಲಕವಾಗಿ ಮನವಿ ಮಾಡ್ಕೊಳ್ಳೋದು. ಚೆನ್ನಾಗಿದೆ. ನನ್ನ ಸಹೋದ್ಯೋಗಿ ಬೆಳಗಾವಿಯ ಪ್ರತಿನಿಧಿ ದಿಲೀಪ್ ಕುರಂದ್ವಾಡೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, ಇದೊಂದು ರೀತಿಯಾಗಿ ನೀವು ಹೋಗಿ ಮುಂದೆ ನಿಮ್ಮ ಜೊತೆಗೆ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಈಗ ಪಾಪ ನಡುದಾರೆಯಲ್ಲೇ ಕೈ ಕೊಟ್ಬಿಟ್ರಲ್ರಿ ಯತ್ನಾಳ್ ಅವರಿಗೆ ರಮೇಶ್ ಜಾರಕಿಹೊಳಿ ಅವರು. ಏನದು ಮಾಧ್ಯಮ ಮೂಲಕವಾಗಿ ನಾನು ಮನವಿ ಮಾಡ್ಕೊಳ್ತೀನಿ ಯತ್ನಾಳ್ ಅವ್ರಿಗೆ ಅನ್ನೋದು ಏನದು? ಒಗ್ಗಟ್ಟು ಇಲ್ವಾ? ಎಲ್ಲ ಒಡೆದೋಯ್ತಾ? ಅರುಣ್, ಪ್ರಮುಖವಾಗಿ ಏನಂತಾರೆ, ಈ ಕಡೆ ಒಂದು ನಮ್ ಕಡೆ ಒಂದು ಕಹಾವತ್ ಏನಂತಂದ್ರೆ ಗಾದಿ ಮಾತು ಹೇಳ್ತಾರೆ, ಗೊತ್ತಿರ್ಬೇಕು ನಿಮಗೆ. ಏನಂತಂದ್ರೆ ಹರಹರ ಅನ್ನೋರು 11 ಜನ ಕಿತ್ತ ಅಂದ್ರೆ ಬೆಂಕಿ ಅವನೊಬ್ನೇ, ಆ ತರ ಆಗ್ಬಿಟ್ಟಿದೆ ಯತ್ನಾಳ್ ಅವ್ರ ಪರಿಸ್ಥಿತಿ. ಬೆಂಕಿ ಹಚ್ಚಿ ಇವರೆಲ್ಲ ಹರಹರ ಅಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತಂದ್ರೆ ಆ ವಿಚಾರದಲ್ಲಿ ಬೇರೆ ವಿಚಾರನ ಹೇಳ್ತೀವಿ, ಮಾತಾಡ್ತೀವಿ, ದೊಡ್ಡವ್ರ ಜೊತೆ ಮಾತಾಡಿದೀನಿ ನಾನು ಅಂತ ಎಲ್ಲ ವಿಚಾರಗಳನ್ನ ಹೇಳ್ತಾರೆ. ಆದ್ರೆ ಯತ್ನಾಳ್ ಅವರ ಏನೊಂದು ಈಗೇನು ಆ ದಿನಗಳಲ್ಲಿ ಏನು ಮಾತಾಡಿದ್ರು ಆ ತರ ಯಾರು ಕೂಡ ಯಾರೊಬ್ಬ ನಾಯಕರು ಕೂಡ ನಡ್ಕೋತಾ ಇಲ್ಲ ಅಂತ ಹೇಳಿದು ಬಹಳಷ್ಟು ವಿಷಾದನೀಯ ಸಂಗತಿ ಇದೆ ಯತ್ನಾಳ್ ಅವ್ರಿಗೆ ಅಂತ ಹೇಳ್ಬೋದು.
ಯಾಕೆ ರಮೇಶ್ ಜಾರಕಿಹೊಳಿ ಅವ್ರ ಫೋನನ್ನು ಯತ್ನಾಳ್ ಅವ್ರು ರಿಸೀವ್ ಮಾಡ್ತಿಲ್ವಂತ, ಅದು ಯಾಕೆ ಮಾಧ್ಯಮದ ಮೂಲಕವಾಗಿ ನಾನು ಮನವಿ ಮಾಡ್ಕೊಳ್ತೀನಿ ಯತ್ನಾಳ್ ಅವ್ರಿಗೆ ಅಂತ ಹೇಳೋ ಪರಿಸ್ಥಿತಿಗೆ ರಮೇಶ್ ಜಾರಕಿಹೊಳಿ ಅವ್ರು ಬಂದ್ಬಿಟ್ಟಿದ್ದಾರೆ? ಅರುಣ್, ಪ್ರಮುಖವಾಗಿ ಏನಂತಂದ್ರೆ ಪ್ರತಿ ಬಾರಿಯೂ ಕೂಡ ಅಂದ್ರೆ ಒಂದಿಷ್ಟು ಮಾಧ್ಯಮದವರನ್ನ ಇಟ್ಕೊಂಡು ಮಾಧ್ಯಮದರ ಮುಖಾಂತರ ಅವ್ರಿಗೆ ಮನವಿ ಮಾಡ್ತೀನಿ ಅಂತ ಹೇಳೋದು ಸರ್ವೇ ಸಾಮಾನ್ಯ ರಮೇಶ್ ಜಾರಕಿಹೊಳಿ ಅವರು. ಹಂಗಾಗಿ ಅದ್ರ ಜೊತೆ ಇದೇ ತರ ಇವತ್ತು ಹಾಗೆ ಮಾತಾಡಿದರೆ ಯತ್ನಾಳ್ ಅವ್ರ ಜೊತೆ ನಾನು ಕಂಟಿನ್ಯೂಸ್ ಟಚ್ ಇದ್ದೇನೆ ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದ್ ಕಡೆ ಏನಂತಾರೆ ಅವ್ರು ಯತ್ನಾಳ್ ಅವ್ರಿಗಿನ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ ಅಂತ ಕೂಡ ಹೇಳ್ತಾರೆ. ಹೀಗಾಗಿ ಆ ಎರಡು ನಿಲುವು ಇರೋದು, ಮತ್ತೆ ಯತ್ನಾಳ್ ಅವ್ರ ಈಗಿನ ಮನಸ್ಥಿತಿ ಹೇಗಿದೆಯೋ, ಇವರೆಲ್ಲ ಏನ್ ಹೇಳಿದ್ರು, ಅವಾಗ ಏನ್ ಹೇಳಿದ್ರು, ಮತ್ತೆ ಈಗೇನ್ ಹೇಳ್ತಾ ಇದ್ರೆ ಎಲ್ಲವನ್ನೂ ಕೂಡ ಅವರು ತಾಳೆ ಹಾಕಿ ನೋಡುವಂಥದ್ದು, ಮತ್ತೆ ಈಗ ಏನಾಗ್ತಾ ಇದೆ ಎಲ್ಲವನ್ನೂ ಕೂಡ ನೋಡ್ತಾ ಇರೋದ್ರಿಂದ ಬಹುಶಃ ಯಾರು ಫೋನು ಕೂಡ ಎತ್ತಲಿಕ್ಕಿಲ್ಲ, ಈ ತರ ಒಂದು ಮನಸ್ಥಿತಿಗೂ ಕೂಡ ಅವ್ರು ಬಂದಿರ್ಬೋದು ಅಂತ ಹೇಳಾಗ್ತಾ ಇರುವಂತದ್ದು ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.